ವಿಜಯ್ ಅವರೇ, ಏನು ತಗೊಳ್ತೀರಾ? ನನ್ನಿಂದ ನಿಮಗೆ ಮೊದಲನೇ ಉಡುಗೊರೆ ಇದೇನೆ. ಏನಾದರೂ ತಗೊಳ್ಳಿ ನೀನು ಇಷ್ಟಪಟ್ಟು. ರಿಂಗ್ ಆಗಲಿ, ಮತ್ತು ಕಿವಿ ಓಲೆ ಆಗಲಿ, ಕಾಲ್ಚೇನ್ ಆಗಲಿ, ಏನು ತಗೊಳ್ತೀರಾ ಒಟ್ಟಿನಲ್ಲಿ ಚಿಕ್ಕದಾಗಿರೋದು ಏನಾದರೂ ತಗೊಳ್ಳಿ, ಸರಿನಾ? ಕಿವಿ ಓಲೆ ತಗೊಳ್ರಿ. ಕಿವಿ ಓಲೆ ಮೊನ್ನೆ ಸುಗುಣ ಒಂದು ಜೊತೆ ತೊಗೊಂಡ್ಲು, ಜುಮ್ಕಿನ. ಆ ಥರ ಬೇಕಂದರೆ ಆ ಥರ ತೊಗೊಳ್ಳಿ ವಿಜಯ್ ಅವರೇ. ಅಯ್ಯೋ ಏನು ತೊಗೋಬೇಕಪ್ಪ, ಟೈಮ್ ಬೇರೆ ಆಯಿತು. ಸುಗುಣ ಬೇರೆ ನೋಡ್ತಾ ಇರ್ತಾಳೆ, ಯಾಕೋ ಬರಲಿಲ್ಲ ಇವರು ಇಷ್ಟೊತ್ತು ಗಂಟ ಅಂತ ಹೇಳಿ ಕೂತ್ಕೊಂಡು ನೋಡ್ತಾ ಇರ್ತಾಳೆ, ಬಾಗ್ಲಲ್ಲಿ ಕೂತ್ಕೊಂಡು ಕಾಯ್ತಾ ಇರ್ತಾಳೆ. ಟೈಮ್ ಆಯಿತು, ಬೇಗ ಬೇಗ ತಗೋಬೇಕು. ಪರವಾಗಿಲ್ಲ, ಮೆಲ್ಲಕ್ಕೆ ನೋಡಿ. ಅವಳು ಬೇಜಾರಾಗ್ತಾಳೆ ಅಂತ ಹೇಳಿ ನೀವು ಯಾವ್ದು ಬೇಕಂದರೆ ಅದನ್ನೆಲ್ಲ ಸೆಲೆಕ್ಟ್ ಮಾಡಬೇಡ್ರಿ. ಏನಾದರೂ ಹೇಳಿದ್ರೆ ಆಯಿತು. ಅವಳೇನೇನು ಬೇಜಾರಾಗಲ್ಲ. ಅಯ್ಯೋ ಕೆಲಸ ಜಾಸ್ತಿ ಇತ್ತು ಕಣೆ ಸುಗುಣ ಅಂತ ಹೇಳಿ ಹೇಳಿದ್ರಾಯ್ತು. ನೀವೇನು ತಲೆ ಕೆಡಿಸ್ಕೊಬೇಡ್ರಿ, ನನಗೆ ಹೇಳೋದು ಗೊತ್ತೈತೆ. ನೀವು ನಿಧಾನವಾಗೇ ನೋಡಿ, ನಿಮ್ಗೆ ಇಷ್ಟವಾಗಿರೋ ಡಿಸೈನು ನೋಡಿ. ಏನು ತಗೊಳ್ತೀರಾ? ಕಿವಿ ಓಲೆ ತಗೊಳ್ತೀರಾ, ಜುಮ್ಕಿನ? ಬೇಡಪ್ಪ, ನನ್ನ ಜುಮ್ಕಿ ಎಲ್ಲ ಅದೆಲ್ಲ ಯಾರು ಹಾಕಲ್ಲ. ನಾನು ರಿಂಗ್ ತಗೋಬೇಕು ಅಂತ ಇದ್ದೀನಿ. ಕೈಗೆ ರಿಂಗ್ ಬೇಕು ನನಗೆ. ನೋಡಿ, ರಿಂಗ್ ಇಲ್ಲಿ ಚೆನ್ನಾಗಿದ್ದಾವೆ ನೋಡಿ. ನಿಮ್ಗೆ ಯಾವ ಬೇಕು? ಇಂಗ್ಸಿಲಿನ್ ತೊಗೊಳ್ಳಿ, ಇಂಗ್ಸಿಲಿನ್ ಚೆನ್ನಾಗಿರುತ್ತೆ. ಆರ್ಟ್ ಶೇಪ್ ಹಾಕಿಸ್ಬಿಟ್ಟು ವಿ ಅಂತ ಹಾಕ್ಸೋಣ, ವಿಜಿ ವರ್ಷ ಅಂತ ಹೇಳಿ ಸೂಪರಾಗಿರುತ್ತೆ. ಬೇಡಪ್ಪ, ಇಂಗ್ಸಿಲ್ ಏನಾದರೂ ನೋಡ್ಬಿಟ್ರೆ ಅವಳೇನಿಲ್ಲ ಸುಗುಣ. ಅಯ್ಯೋ ಯಾಕೆ ವಿ ಅಂತ ಇಂಗ್ಸಿಲ್ ಹಾಕೋಬಿಟ್ಟಿದ್ದಾಳೆ ಅಂತ ಹೇಳಿ. ವಿ ಚೆನ್ನಾಗೈತಲ್ಲ, ಇಬ್ರದ್ದು ಇಂಗ್ಸಿಲ್ ಒಂದೇ ಬರುತ್ತೆ. ಅಯ್ಯೋ ಏನಾಗಲ್ಲ ತಗೊಳ್ಳಿ, ನೀವು ಸುಮ್ಮನೆ. ನಾನು ಬೇರೆಯೇ ಟ್ಯಾಟು ಹಾಕ್ಸ್ಕೊಳ್ಳೋಣ ಅಂತ ಇದ್ದೀನಿ, ವಿ ಅಂತ ಹೇಳಿ ಹಾಕ್ಸ್ಕೊಬಿಟ್ಟು ಸ್ವಲ್ಪ ಗೊತ್ತಾಗದೇ ಇರೋ ಥರ ಅದನ್ನೆಲ್ಲ ಮಾಡಿಸ್ತೀನಿ. ಟ್ಯಾಟು ಹಾಕಿಸ್ಕೊಳ್ತೀನಿ ವಿ ಅಂತ ಹೇಳಿ. ಸುಮ್ಮನಿರ್ರಿ ಸ್ವಲ್ಪ ದಿನ. ಯಾ ಟ್ಯಾಟು ಬೇಡ, ಏನು ಬೇಡ. ವಿ ಅಂತ ಬರೀ ಸಿಂಗಲ್ ಹಾಕಿಸ್ರಿ. ಸಿಂಗಲ್ ಹಾಕ್ಸಿದ್ರೆ ಅವಾಗ ಗೊತ್ತಾಗಲ್ಲ. ವಿ ಅಂದರೆ ವರ್ಷ ಅಂತ ಅಂದ್ಕೊಂಡು ಸುಮ್ಮನೆ ಹಾಕ್ತಾರೆ. ವಿ ಅಂದರೆ ವಿ ಯಾರು. ಮತ್ತು ನಾವಿಬ್ಬರ ಜೊತೆ ಓಡಾಡೋದಕ್ಕೆ ನಮ್ಮೂರಲ್ಲೆಲ್ಲ ವಿಜಿ ವರ್ಷ ಅಂತ ಹೇಳಿ ನಾವೆಲ್ಲ ಫೇಮಸ್ ಆಗ್ಬಿಡ್ತೀವಿ. ಮತ್ತು ಯಾಕೆ ಬೇಕು? ಸುಮ್ಮನಿರ್ರಿ ಸ್ವಲ್ಪ ದಿನ, ಏನೂ ಬೇಡ. ನಾನು ಎಲ್ಲ ಹಾಕ್ಸ್ಕೊಳ್ತೀನಿ ಗೊತ್ತಾ? ಒಳಗಡೆ ಶರ್ಟ್ ಒಳಗಡೆ ನನ್ನ ಎದೆ ಮೇಲೆ ಹಾಕಿಸ್ಕೊಳ್ತೀನಿ. ವಿ ಅಂತ ಹೇಳಿ. ನೀವು ಅದಕ್ಕೆ ರಿಂಗ್ ವಿ ಅಂತಲೇ ತಗೋಬೇಕು. ಕರೀರಿ ಅವ್ರನ್ನ. ಮೇಡಮ್, ಏನು ಕೊಡಲಿ ಮೇಡಮ್? ಸರ್, ರಿಂಗ್ ಬೇಕಾಗಿತ್ತು ಸರ್. ನೋಡಿ ಮೇಡಮ್, ಅಲ್ಲಿದೆ ಡಿಸೈನ್ ಯಾವ್ಯಾವ ಬೇಕು, ನಿಮ್ಗೆ ಯಾವ್ಯಾವ ಥರ ಬೇಕು ಅಂತ ಹೇಳಿ ನೋಡಿ. ಸರ್, ಇಂಕ್ಸಿಲ್ ಇರೋದಿಲ್ವಾ? ನಮಗೆ ಬೇಕಾಗಿರೋ ಇಂಕ್ಸಿಲ್ ರೆಡಿ ಸಿಗೋದಿಲ್ವಾ? ಇಲ್ಲ ಸರ್, ರೆಡಿ ಸಿಗೋದಿಲ್ಲ. ಬೇಕಿದ್ರೆ ನಿಮ್ಗೆ ಇಂಕ್ಸಿಲ್ ಬೇಕಿದ್ರೆ ನಾವು ಬೇಕಾದರೆ ಮಾಡಿ ಕೊಡ್ತೀವಿ. ನೀವು ಅಡ್ವಾನ್ಸ್ ಕೊಟ್ಬಿಟ್ಟು ನಮ್ಗೆ ಈ ಥರ ಡಿಸೈನ್ ಬೇಕು, ಇಂಥ ಇಂಕ್ಸಿಲ್ ಇರೋದು ಬೇಕು ಅಂತ ಹೇಳೋಗ್ಬಿಟ್ರೆ ನಾವು ನಿಮಗೆ ರೆಡಿ ಮಾಡಿ ಫೋನ್ ಮಾಡ್ತೀವಿ, ಬಂದು ನೀವು ತೊಗೊಂಡೋಗ್ಬೋದು. ಬಿಡಿ ವರ್ಷ ಅವರೇ, ಇಂಕ್ಸಿಲ್ ಏನು ಬೇಡ. ಸುಮ್ಮನೆ ಮಾಮೂಲಿ ಡಿಸೈನ್ ತಗೊಳ್ತೀನಿ, ಆರ್ಟ್ ಶೇಪ್ ಇರೋದು. ಇಲ್ಲಿ ನೋಡಿ, ಇದೆಲ್ಲ ಸ್ವಲ್ಪ ಹಳೆ ಡಿಸೈನ್ ಇದ್ದಂಗೆ ಐತೆ ಸರ್. ಇಲ್ಲಿ ಈ ಕಡೆ ಲೈನಲ್ಲಿ ಇತ್ತಲ್ಲ, ಇದು ಸ್ವಲ್ಪ ಚೆನ್ನಾಗೈತೆ. ಹೂವಿಂದ ಹಳ್ಳು ಥರ ಆರ್ಟ್ ಶೇಪ್ ಬಂದೈತೆ. ಇದೇ ಚೆನ್ನಾಗೈತೆ. ಇಲ್ಲಿ ನೋಡ್ರಿ ವರ್ಷ ಅವರೇ, ಇದು ತಗೊಳ್ಳ? ಬೇಡ, ಅವೆಲ್ಲ ಬೇಡ. ನಾನು ಇಷ್ಟಪಟ್ಟು ಕೊಡಿಸ್ತಾ ಇದ್ದೀನಿ. ಅದನ್ನು ನೋಡಿದ ತಕ್ಷಣ ನನ್ನ ನೆನಪಾಗಬೇಕು, ಕೈಯಲ್ಲಿ ಅದು ಯಾವಾಗಲೂ ಇರಬೇಕು. ವಿ ಅಂತ ನಿಮಗೆ ಕಾಣಿಸ್ಬೇಕು. ಹಂಗಾದರೆ ಸೂಪರಾಗಿರುತ್ತೆ. ಯಾವಾಗಲೂ ನಾನು ನೆನಪಾಗ್ತಾ ಇರ್ತೀನಿ. ಕೈ ಹಿಂಗೆ ಅನ್ಕೊಂಡಂಗೆಲ್ಲ, ನಾ ಉಂಗುರ ನೋಡ್ಕೊಂಡಂಗೆಲ್ಲ ನಾನು ನೆನಪಾಗ್ತಾ ಇರ್ತೀನಿ. ಅದಕ್ಕೇ ಇಂಕ್ಸಿಲಿಂದೇ ತೊಗೋಬೇಕು ನೀವು. ಅಯ್ಯೋ, ಸಿಗಲ್ವಂತಲ್ಲ ಇಂಕ್ಸಿಲಿಂದು? ಮಾಡಿಕೊಡ್ತೀವಿ ಮೇಡಮ್. ನಿಮಗೆ ಇಷ್ಟು ಗ್ರಾಮ್ ಬೇಕು ಅಂತ ಹೇಳೋಗ್ಬಿಟ್ರೆ ನಾವು ಮಾಡಿಕೊಡ್ತೀವಿ ನಿಮಗೆ. ಸರಿ, ಮಾಡಿಕೊಡ್ತಾರಂತೆ ವಿಜಿ. ಸುಮ್ಮನೆ ಇಲ್ಲಿ ನೋಡಿಲಿ, ಆರ್ಟ್ ಶೇಪ್ ಹಾಕ್ಬಿಟ್ಟು ಅದರೊಳಗಡೆ ವಿ ಅಂತ ಬರ್ಸೋದು. ಒಂದು 5 ಗ್ರಾಮಿಂದ ಮಾಡಿಬಿಡಿ ಸರ್. ನಾವು ಇಂಕ್ಸಿಲಿರಲಿ. ಮತ್ತು ಬೆರಳಿಂದು ನೀವು ಅಳತೆ ಕೊಡಬೇಕು ನಮಗೆ. ಬೆರಳಿಂದ ಅಳತೆ ಕೊಟ್ಟೋಗ್ಬಿಟ್ರೆ ನಾವು ಮಾಡಿಕೊಡ್ತೀವಿ ನಿಮಗೆ. ಯಾವಾಗ ಬೇಕು ಸರ್? ನಾಳೆ ಆದರೆ ನಾಳೆನೇ, ನಾಡಿದ್ದಾದರೆ ನಾಡಿದ್ದು. ಅಯ್ಯೋ ಬಿಡು ವರ್ಷ ಅವರೇ, ಸುಮ್ಮನೆ ಯಾಕೆ ಇನ್ಸುಲಿನ್ ತೊಗೊಂಡ್ರೆ ಅತ್ಲಾಗೆ ಯಾಕೆ ಬೇಕು? ನನಗೆ ಇನ್ಸುಲಿನ್ ತೊಗೊಬೇಕಾ ಯಾಕೋ ಭಯ ಆಗ್ತೈತೆ. ಮತ್ತು ಯಾಕಪ್ಪ ಬೇಕು, ಸುಮ್ಮನೆ ತಗೊಂಡು ಅನ್ನಂಗೆ ಆಗ್ತೈತೆ. ಅಯ್ಯೋ ಏನಾಗಲ್ಲ, ಸುಮ್ಮನಿರಿ. ನಾನೀಗ ಇಷ್ಟಪಟ್ಟು ಕೊಡಿಸ್ತಾ ಇದ್ದೀನಿ ಅಂದಮೇಲೆ ಇಂಕ್ಸಿಲಿಂದೇ ತೊಗೋಬೇಕು ನೀವು ಅಷ್ಟೇ. ಸರ್, ಇಂಕ್ಸಿಲಿಂದ ಮಾಡಿಬಿಡಿ. ಸರ್, ಒಂದು ನಿಮಿಷ, ಬೆರಳಿಂದ ಅಳತೆ ತೊಗೊಂಡು ಬರ್ತೀನಿ. ತೊಗೊಂಡು ಬಂದುಬಿಟ್ಟು ಸ್ವಲ್ಪ ನೀವು ಅಳತೆ ಕೊಡಿ. ಏನು ಆರ್ಟ್ ಶೇಪ್ ಹಾಕ್ಬಿಟ್ಟು ಅದರಲ್ಲಿ ವಿ ಹಾಕ್ಲಾ? ವಿ ಏನು ಬರೀ ಅದರೊಳಗಡೆ ಅರಳು ಏನು ಬೇಡವಾ ಸರ್? ಇಲ್ಲಿ ಆರ್ಟ್ ಹಾಕ್ಬಿಡಿ. ಆರ್ಟ್ ಹಾಕ್ಬಿಟ್ಟು ಅದರಲ್ಲೊಂದು ಕೆಂಪುದೊಂದು ಸೆಂಟ್ರಿಗೆ ಅರಳು ಹಾಕಿ. ಅರಳು ಹಾಕ್ಬಿಟ್ಟು ಆ ಕಡೆ ಈ ಕಡೆ ವಿ ಇಂಕ್ಸಿಲು ವಿಜಿ ವರ್ಷ ಸರ್. ಈ ವಿ ಬರುತ್ತಲ್ಲ, ಅದನ್ನ ಹಾಕಿ. ಓಕೆ ಸರ್, ಓಕೆ. ಅಳತೆ ತೊಗೊಂಡು ಬರ್ತೀನಿ. ಏನು ತಗೊಂಬರಕ್ಕೆ ಹೋದ್ರು ಅವರು? ಅವ್ರ ಹತ್ರ ಇವಿರ್ತವೆ, ಏನೋ ಬೆರಳಿನ ನಾವು ಅಳತೆ ತಗೊಳ್ಳೋವು ಏನೋ ಮಾಡಿ ಇಟ್ಕೊಂಡಿರ್ತಾರೆ ಅವರು. ಯಾವ ಸೈಜ್ ಅಂತ ನೋಡಿ ಆ ಸೈಜಿಗೆ ಮಾಡಿಕೊಡ್ತಾರೆ ನಮಗೆ. ಯಾವ ಬೆರಳಿಗಿರಲಿ ನನ್ನದು? ವಿಜಿ, ಉಂಗುರದ ಬೆರಳಿಗೆ ಹಾಕಿಸ್ಕೊ. ನಾನು ಯಾವತ್ತೂ ನೋಡು, ನಮ್ಮ ಸುಗುಣ ನಿಂಗೆ ಕರ್ಕೊಂಡು ಬಂದು ನಾನು ಯಾವತ್ತೂ ಏನು ಕೊಡಿಸ್ತಾನೆ ಅಲ್ಲ ಇಷ್ಟಪಟ್ಟು. ನಿಂಗೆ ಕರ್ಕೊಂಡು ಬಂದು ನಾನು ಕೊಡಿಸ್ತಾ ಇದ್ದೀನಿ ಅಂದರೆ ನಿನಗೋಸ್ಕರ ನನ್ನ ಉಡುಗೊರೆ ಇದು, ಸರಿನಾ?
ನನಗೂ ತುಂಬ ಇಷ್ಟನೇ ಆಗಿತ್ತು. ಆದರೂ ನೋಡೋಣ ಏನು ಅನ್ಬೋದು ಅಂತ ಹೇಳಿ ಸುಮ್ಮನಾದೆ. ನೀವು ಬೇಜಾರ ಮಾಡ್ಕೊಂಡಿದ್ದು ಎಲ್ಲ ನೋಡಿದ್ರೆ ಅಯ್ಯೋ ನನ್ನ ಮೇಲೆ ತುಂಬ ಇವ್ರಿಗೆ ಪ್ರೀತಿ ಐತೆ ಅಂತ ಅನ್ಕೊಬಿಟ್ಟೆ. ನಾನು ತುಂಬ ಪಿರುತಿ ಮಾಡ್ತಾರೆ ಇವರು ಅಂತ ಹೇಳಿ ನನಗೆ ಅನ್ನಿಸ್ತು. ಅದಕ್ಕೆ ನಾನು ಇದನ್ನ ತಿರಸ್ಕಾರ ಮಾಡೋದು ಒಳ್ಳೇದಲ್ಲ ಅಂತ ಅನ್ನಿಸ್ತು ವರ್ಷ ಅವರೇ ನನಗೂ. ಮತ್ತೆ ಅವ್ನು ಶತ ಮುಟ್ಟಾಳ ನಿನ್ನ ಗಂಡ ಬಿಟ್ಟೋಗಿದ್ದಾನೆ, ಬಿಟ್ಟೋದನು ಹೋದ. ಚೆನ್ನಾಗಿರೋರ ಹತ್ರ, ಇಷ್ಟಪಡೋರ ಹತ್ರ ಚೆನ್ನಾಗಿರಬೇಕು ಅಷ್ಟೇ. ನಾವು ನಿಮ್ಮನ್ನು ತುಂಬ ಇಷ್ಟಪಡ್ತಾ ಇದ್ವಿ. ನಿಜವಾಗ್ಲೂ ನಮ್ಮ ಸುಗುಣಂಗೆ ನಾನು ಕೇಳಿರ್ಬೇಕಿದ್ರೆ ಅಲ್ಲ, ನಾನು ಏನು ಯಾವುದಕ್ಕೂ ಅವಳಿಗೇನು ತೊಂದರೆ ಮಾಡಿಲ್ಲ, ಯಾವುದಕ್ಕೇನು ಕೊರತೆ ಮಾಡಿಲ್ಲ. ಆದರೂ ಅವಳನಿಂದ ಕರ್ಕೊಂಡೋಗಿ ನಾನು ಏನೂ ಅವಳಿಗೆ ಇಷ್ಟಪಟ್ಟೇನು ಕೊಡಿಸಿಲ್ಲ, ನನ್ನ ಮನಸ್ಪೂರ್ವಕ ಕೊಡಿಸಿಲ್ಲ. ಅವಳು ಬಲವಂತಕ್ಕೋಸ್ಕರ ರೀ ನಾನು ಅದಂತ ಅಂತೀನಿ, ಅದಂತ ಅಂತೀನಿ, ಇದಂತ ಅಂತೀನಿ ಅನ್ನೋಳ ಮುನ್ನಡಿಯಮ್ಮ ಅಷ್ಟೇ ಕೊಡ್ಸೋದು. ನಾನು ಇಷ್ಟಪಟ್ಟು ನಾನು ಅವಳಿಗೆ ಏನು ಕೊಡಿಸೇ ಇಲ್ಲ. ನಿಮಗೆ ನೋಡಿ ಇವಾಗ ನಾನು ರಿಂಗ್ ಕೊಡಿಸ್ತಾ ಇದ್ದೀನಿ ಅಂದರೆ ನನಗೆ ಎಷ್ಟು ಖುಷಿ ಐತೆ, ಎಷ್ಟು ನನಗೆ ಒಂಥರ ಖುಷಿ ಆಗ್ತೈತೆ ಅಂದರೆ ನಿಮಗೆ ರಿಂಗ್ ಕೊಡ್ಸೋಕೆ ಅಷ್ಟು ಖುಷಿ ಆಗ್ತೈತೆ, ಅಷ್ಟು ಇಷ್ಟ ಆಗ್ತೈತೆ ನಮಗೆ. ನನ್ನ ಎಷ್ಟು ಇಷ್ಟಪಡ್ತಾ ಇದ್ದೀರಂತ ನನಗೆ ಇವಾಗ ಗೊತ್ತಾಗ್ತೈತೆ. ನೀವೆಷ್ಟು ನನ್ನ ಪ್ರೀತಿ ಮಾಡ್ತಾ ಇದ್ದೀರಾ ಅಂತ ಹೇಳಿ ನಿಜವಾಗ್ಲೂ ನನಗೂ ತುಂಬ ಇಷ್ಟ ಆಗ್ತೈತೆ. ನೀವು ಎಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ದೀರಾ, ಕರ್ಕೊಂಡು ಬಂದು ನಿಮ್ಗೆ ಇಷ್ಟ ಬಂದಿರೋದು ಏನಾದರೂ ತಗೋ ಅಂತ ಹೇಳ್ತಾ ಇದ್ದೀರಲ್ಲ, ಅದು ಚಿನ್ನದ್ದು. ಇಂಥ ಇದರಲ್ಲಿ ಇಷ್ಟು ರೇಟ್ನಲ್ಲಿ ಚಿನ್ನ ಕೊಡಿಸ್ತಾ ಇದ್ದೀರಾ, ನಿಜವಾಗ್ಲೂ ನೀವು ಗ್ರೇಟು.